ಆಮ್ಲ ಅಥವಾ ನೆಲ್ಲಿಕಾಯಲ್ಲಿ ತುಂಬಾ ಅದ್ಭುತವಾದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಹೇರ್ ಹೆಲ್ತ್ಗೆ, ಸ್ಕಿನ್ ಹೆಲ್ತ್ಗೆ ಎಲ್ಲದಕ್ಕೂ ಕೂಡ ಹೇಳ್ತಾ ಹೋದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಈ ನೆಲ್ಲಿಕಾಯಿನ ಬಳಸ್ಕೊಂಡ್ಬಿಟ್ಟು ಇವತ್ತೊಂದು ಜ್ಯೂಸ್ ರೆಸಿಪಿನ ನೋಡೋಣ. ನಾನಿಲ್ಲಿ ಸುಮಾರು ಒಂದು ಅರ್ಧ kg ನೆಲ್ಲಿಕಾಯಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಚಾಕುವಿನ ಸಹಾಯದಿಂದ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುಲಭವಾಗಿ ಕಟ್ ಮಾಡ್ಕೋಬೋದು. ಈ ನೆಲ್ಲಿಕಾಯಲ್ಲಿ ಅನೇಕ ಆರೋಗ್ಯಕರ ಪ್ರಯೋಜನಗಳಿರೋದ್ರಿಂದ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಮೇಲೆ ನೆಲ್ಲಿಕಾಯಿ ತಿನ್ನೋದ್ರಿಂದ ಅಥವಾ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಟ್ಕೋಬೋದು. ಹಾಗೆಯೇ ಇದರಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಹಾಗೆ ಕಬ್ಬಿಣದ ಅಂಶ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ, ಲಿವರ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಈ ನೆಲ್ಲಿಕಾಯಿಗಳನ್ನೆಲ್ಲ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹಾಗೆ 1 ಬೌಲಷ್ಟು ಪುದೀನ, ಒಂದು 2 ಇಂಚಷ್ಟು ಶುಂಠಿ, 4 ದೊಡ್ಡ ಪತ್ರೆ ಎಲೆ, ಹಾಗೆಯೇ 1 ಗರಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕರಿಬೇವನ್ನ ಬಳಸ್ಕೊಳ್ಳಿ. ದೊಡ್ಡ ಪತ್ರೆ ಎಲೆ ಶೀತ ಕೆಮ್ಮನ್ನು ಕಡಿಮೆ ಮಾಡುತ್ತೆ. ಹಾಗೆ ಅಜೀರ್ಣ, ಮಲಬದ್ಧತೆ ಇದ್ದರೆ, ಹೊಟ್ಟೆ ಉಬ್ಬರ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ತೊಗೊಂಡ್ಬಿಟ್ಟು ನಾನು ಒಂದು ಬ್ಲೆಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಆಮ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಶುಂಠಿ ಹಾಗೆಯೇ ದೊಡ್ಡ ಪತ್ರೆ ಎಲೆ, ನಿಮಗೆ ದೊಡ್ಡ ಪತ್ರೆ ಎಲೆ ಬೇಕಿದ್ದರೆ ಇನ್ನೊಂದು 2 ಹೆಚ್ಚಿಗೆ ಸೇರಿಸ್ಕೋಬೋದು. ಹಾಗೆಯೇ ಕರಿಬೇವು ಎಲೆಗಳು, ನಂತರ ಕೊನೆಯಲ್ಲಿ ಪುದೀನನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆಲೆ ಹೆಚ್ಚಿಗೆ ನೀರು ಸೇರಿಸ್ಕೊಂಡ್ಬಿಟ್ರೆ ಈ ನೆಲ್ಲಿಕಾಯಿ ಚೂರುಗಳೆಲ್ಲ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಜ್ಯೂಸ್ ಮೋಡ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಇದು ಸುಮಾರು ಒಂದು 3 ನಿಮಿಷದಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ರುಬ್ಕೊಳ್ಳುವಾಗ ನಿಮಗೆ ಇಷ್ಟ ಇದ್ದಲ್ಲಿ ಇದರೊಟ್ಟಿಗೆ 1 ಚಮಚದಷ್ಟು ಕಾಳುಮೆಣಸು ಅಥವಾ ಕಾಳುಮೆಣಸು ಪುಡಿನೂ ಕೂಡ ಸೇರಿಸ್ಕೊಂಡು ರುಬ್ಕೋಬೋದು. ಈಗ ನೋಡ್ತಿರ್ಬೋದು ಇದು ನೈಸ್ ಪೇಸ್ಟ್ ಥರ ಆಗಿದೆ. ಇದರೊಟ್ಟಿಗೆ ಮತ್ತೊಂದು ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ಇನ್ನೊಮ್ಮೆ ಜ್ಯೂಸ್ ಮೋಡ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಮತ್ತೆ 3 ನಿಮಿಷದಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ನೀವೇನಾದರೂ ಮಿಕ್ಸಿನಲ್ಲಿ ಮಾಡ್ಕೊಳ್ತಿದ್ದೀರಾ ಅಂದರೂ ಕೂಡ ಇದೇ ಥರನೇ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪೇಸ್ಟ್ ಆದ ನಂತರ ಮತ್ತೆ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನೆಲ್ಲಿಕಾಯಿ ವೇಸ್ಟ್ ಆಗೋದಿಲ್ಲ. ಹಾಗೆ ಜ್ಯೂಸ್ ಕೂಡ ಜಾಸ್ತಿ ಕ್ವಾಂಟಿಟಿನಲ್ಲಿ ಬರುತ್ತೆ. ಈಗ ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸನ್ನ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ನಾವು ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿತಿದ್ದೀವಿ ಅಂದರೆ ಫಿಲ್ಟ್ರ್ ಮಾಡದೆ ಹಾಗೇ ಕುಡಿಬೋದು. ಆದರೆ ನಾವಿಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಪ್ರತಿದಿನ ಒಬ್ರಿಗೋಸ್ಕರ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ನೆಲ್ಲಿಕಾಯಿನ ಗ್ರೈಂಡ್ ಮಾಡುವಾಗ ನೆಲ್ಲಿಕಾಯಿ ಪೀಸಸ್ಗಳು ಮಿಕ್ಸಿ ಜಾರಲ್ಲಿ ಹಾಗೇ ಉಳಿದಿರುತ್ತೆ. ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ಯೂಶ್ವಲಿ ನಾನು ಒಂದು ವಾರಕ್ಕಾಗುವಷ್ಟು ಅಥವಾ 15 ಡೇಸಿಗಾಗುವಷ್ಟು ಒಂದೇ ಸಲ ಈ ಜ್ಯೂಸನ್ನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಕುಡಿತೀನಿ. ಪೂರ್ತಿಯಾಗಿ ಜರಡಿ ಮಾಡಿದಾದ ನಂತರ ಈ ಜರಡಿನಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ಮತ್ತೊಂದು ಸಲ ಇನ್ನೊಂದು ಲೋಟದಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ. ಈಗ ಪೂರ್ತಿಯಾಗಿ ಜರಡಿ ಆಗಿದೆ. ಜ್ಯೂಸ್ ಕೂಡ ರೆಡಿಯಾಗಿದೆ. ಈ ಜ್ಯೂಸನ್ನ ಸ್ಟೋರ್ ಮಾಡ್ಕೊಳ್ಲಿಕ್ಕೆ ನಾನು ಒಂದು ಗಾಜಿನ ಬಾಟ್ಲು ತೊಗೊಂಡು ಜ್ಯೂಸನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಗಾಜಿನ ಬಾಟ್ಲನ್ನ ಬಳಸ್ಕೊಳ್ಳಿ. ನೆಲ್ಲಿಕಾಯಲ್ಲಿ ಒಗುರು ಹಾಗೆ ಹುಳಿ ಅಂಶ ಇರೋದ್ರಿಂದ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಗಾಜಿನ ಬಾಟ್ಲು ಬಳಸ್ಕೊಳ್ಳೋದು ಸೂಕ್ತ. ಈ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಹೆಚ್ಚಿಗೆ ನೀರನ್ನ ಸೇರಿಸಿಲ್ಲ. ಹಾಗಾಗಿ ಬಳಕೆ ಮಾಡ್ಕೊಳ್ಳೋ ಟೈಮಲ್ಲಿ ಅರ್ಧ ಲೋಟದಷ್ಟು ಜ್ಯೂಸ್ಗೆ ಅರ್ಧ ಲೋಟದಷ್ಟು ನಸು ಬೆಚ್ಚಗಿನ ನೀರು ಅಥವಾ ತಣ್ಣೀರನ್ನು ಕೂಡ ಸೇರಿಸ್ಕೋಬೋದು. ಆದಷ್ಟು ಇದನ್ನು ಹೀಗೆ ಕುಡಿಲಿಕ್ಕೆ ಟ್ರೈ ಮಾಡಿ. ಕುಡಿಯೋಕ್ಕೆ ಆಗಲ್ಲ, ಒಗರಿರುತ್ತೆ ಅನ್ನೋರು ಬೇಕಿದ್ದಲ್ಲಿ ಸ್ವಲ್ಪ ಹನಿನ ಸೇರಿಸ್ಕೋಬೋದು. ಇದರೊಟ್ಟಿಗೆ ನಿಮಗೆ ಇಷ್ಟ ಇದ್ದಲ್ಲಿ ನೆನೆಸಿಟ್ಕೊಂಡಿದ್ದಂತಹ ಸಬ್ಜಾ ಸೀಡ್ಸ್ನ ಸೇರಿಸ್ಕೋಬೋದು, ಕಾಳು ಮೆಣಸಿನ ಪುಡಿನ ಸೇರಿಸ್ಕೋಬೋದು. ಇದನ್ನು ಮಿಕ್ಸ್ ಮಾಡಿಕೊಂಡು ಆದಷ್ಟು ಖಾಲಿ ಹೊಟ್ಟೆ ಮೇಲೆ ಕುಡಿದ್ರೆ ಇದರ ಪ್ರಯೋಜನಗಳು ದುಪ್ಪಟ್ಟಾಗತ್ತೆ. ಆಲ್ರೆಡಿ ಲೋ ಬ್ಲಡ್ ಪ್ರೆಷರ್ ಇರೋರಿಗೆ ಈ ಜ್ಯೂಸನ್ನ ರೆಕಮೆಂಡ್ ಮಾಡೋದಿಲ್ಲ. ಹಾಗೆ ವೆಯ್ಟ್ ಲಾಸ್ ಮಾಡ್ತಿರೋರು ಈ ಜ್ಯೂಸನ್ನ ಪ್ರತಿದಿನ ಕೂಡ ಸೇವಿಸ್ಬೋದು. ನಿಮ್ಗೇನಾದರೂ ಈ ಜ್ಯೂಸ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.